ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸೋ ಸಲುವಾಗಿ ಕಗ್ಗಲೀಪುರ ಸಮುದಾಯ ಕೇಂದ್ರದಲ್ಲಿ ಕರ್ಕೊಂಡು ಹೋದ್ರು, ಮೆಡಿಕಲ್ ಟೆಸ್ಟ್ ಮಾಡಿದ್ರು. ಆ ನಂತರದಲ್ಲಿ ದಯಾನಂದ ಸಾಗರ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಸತತ 1.5 ಗಂಟೆಗಳ ಮೆಡಿಕಲ್ ಟೆಸ್ಟ್ ಪೂರ್ಣವಾಗಿದೆ. ನಂತರ ಅವರನ್ನ ಮೆಡಿಕಲ್ ಟೆಸ್ಟ್ ಬಳಿಕ ಕಗ್ಗಲೀಪುರ ಠಾಣೆಗೆ ಪೊಲೀಸರು ಕರೆತಂದಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದೂರು ದಾಖಲಾಗಿತ್ತು. ಆ ಸಂಬಂಧಿತವಾಗಿ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಆರಂಭಿಕ ಹಂತದಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ತಾ ಇದ್ದಾರೆ. ಕಗ್ಗಲೀಪುರ ಸಮುದಾಯ ಕೇಂದ್ರದಲ್ಲಿ ಅವರ ಬಿಪಿ, ಶುಗರ್ ಇತ್ಯಾದಿ ಎಲ್ಲವೂ ಕೂಡ ನಾರ್ಮಲ್ ಇದೆಯಾ ಅನ್ನುವಂತಹ ಪರೀಕ್ಷೆಯನ್ನ ನಡೆಸಿದ್ರು. ಆ ನಂತರದಲ್ಲಿ ದಯಾನಂದ ಸಾಗರ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ರು. ಈ ಸಂದರ್ಭದಲ್ಲಿ ಪುರುಷತ್ವ ಪರೀಕ್ಷೆ, ದೇಹದ ಮೇಲೆ ಆಗಿರಬಹುದಾದ ಗಾಯದ ಗುರುತಿನ ಪತ್ತೆ ಹಾಗೂ ಉಗುರಿನ ಸ್ಯಾಂಪಲ್, ಹೀಗೆ ಸ್ಯಾಂಪಲ್ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ದಯಾನಂದ ಸಾಗರ್ ಆಸ್ಪತ್ರೆಯಲ್ಲಿ ಸುಮಾರು 1.5 ಗಂಟೆಗಳ ಈ ಒಂದು ಪರೀಕ್ಷೆಯನ್ನ ನಡೆಸಲಾಗಿದ್ದು, ಪರೀಕ್ಷೆ ಪೂರ್ಣ ನಂತರದಲ್ಲಿ ಅವರನ್ನ ನೇರ ಕಗ್ಗಲೀಪುರ ಠಾಣೆಗೆ ಕರೆದುಕೊಂಡು ಹೋಗಲಾಗಿದೆ. ಪೊಲೀಸರು ಈಗ ಮುಂದುವರೆದಂತೆ ಅವರ ವಿಚಾರಣೆಯನ್ನು ನಡೆಸ್ತಾರೆ. ನಂತರ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆಗಳು ಕೂಡ ಆಗತ್ತೆ. ಸದ್ಯ ನಿನ್ನೆಯಷ್ಟೇ ಅವರು ಜಾಮೀನನ್ನ ಪಡ್ಕೊಂಡಿದ್ರು ಒಂದು ಕೇಸ್ಗೆ, ಜಾತಿ ನಿಂದನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಅದರ ಬೆನ್ನಲ್ಲೇ ಪೊಲೀಸರು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದ ನಂತರದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರೇನಾದರೂ ಆಗಿದೆಯಾ, ಏನು ಅವರ ಆರೋಗ್ಯ ಸ್ಥಿರವಾಗಿದೆಯಾ ಅನ್ನೋದಕ್ಕೆ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಆ ನಂತರ ಬಿಪಿ, ಶುಗರ್ ಎಲ್ಲವೂ ನಾರ್ಮಲ್ ಇರೋದಾಗಿ ಖಾತ್ರಿಯಾಗಿದೆ. ನಂತರ ಅವರನ್ನ ಪುರುಷತ್ವ ಪರೀಕ್ಷೆಗೆ ಒಳಪಡಿಸಿದ್ರು. ದಯಾನಂದ ಸಾಗರ್ ಆಸ್ಪತ್ರೆಯಲ್ಲಿ ಪುರುಷತ್ವ ಪರೀಕ್ಷೆಯನ್ನ ನಡೆಸಲಾಗಿದೆ. ಸುಮಾರು 1.5 ಗಂಟೆಗಳ ಈ ಪರೀಕ್ಷೆಯ ನಂತರದಲ್ಲಿ ಈಗ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಮೆಡಿಕಲ್ ಟೆಸ್ಟ್ ಅನ್ನ ಪೂರ್ಣಗೊಳಿಸಲಾಗಿದೆ. ಈಗ ಮುಂದೇನು, ಕೋರ್ಟ್ಗೆ ಎಷ್ಟೊತ್ತಿಗೆ ಸಬ್ಮಿಟ್ ಮಾಡ್ತಾರೆ? ಈ ಮೆಡಿಕಲ್ ಟೆಸ್ಟ್ ಸಂದರ್ಭದಲ್ಲಿ ಯಾವೆಲ್ಲ ಪರೀಕ್ಷೆಯನ್ನ ಮಾಡಲಾಗಿದೆ? ಇಲ್ಲ, ಒಂದು ಕೆಲಸ ಮಾಡು, ರೈಟ್, ಕನೆಕ್ಟ್ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋಣ. ಸದ್ಯ ಪುರುಷತ್ವ ಪರೀಕ್ಷೆಗೆ ಮುನಿರತ್ನ ಅವರನ್ನ ಒಳಪಡಿಸಲಾಗಿತ್ತು. ಅವರ ದೇಹದಲ್ಲಿ ಏನಾದರೂ ಗಾಯದ ಗುರುತುಗಳು ಇದೆಯಾ ಅನ್ನೋದನ್ನ ಪತ್ತೆ ಮಾಡುವಂತಹ ಪರೀಕ್ಷೆಯೂ ಕೂಡ ಇದಾಗಿರುತ್ತೆ. ಜೊತೆಗೆ ಉಗುರಿನ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸ್ಪಮ್ ಸಂಗ್ರಹವನ್ನು ಕೂಡ ಮಾಡಲಾಗಿರುತ್ತೆ. ಪುರುಷತ್ವ ಪರೀಕ್ಷೆಗೆ ಸುಮಾರು 1.5 ಗಂಟೆಗಳ ಸಮಯವನ್ನ ತೆಗೆದುಕೊಂಡಿದ್ದಾರೆ. ಆ ನಂತರದಲ್ಲಿ ಅವರನ್ನ ಈಗ ಠಾಣೆಗೆ ಕರೆದುಕೊಂಡು ಹೋಗಿ ಮುಂದುವರೆದಂತೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ದೂರು ದಾಖಲಾಗಿದೆ ಆ ದೂರಿನ ವಿವರಣೆಯನ್ನ ಅವರಿಂದ ಪಡೆದುಕೊಳ್ತಾರೆ. ಮತ್ತು ಹೆಚ್ಚುವರಿಯಾಗಿ ವಿಚಾರಣೆಯನ್ನ ನಡೆಸಬೇಕಾಗಿರೋದ್ರಿಂದ ಅವರನ್ನ ಕಸ್ಟಡಿಗೆ ಕೊಡಿ ಅಂತ 14 ದಿನಗಳ ಕಸ್ಟಡಿ ಕೋರಬಹುದಾದ ಸಾಧ್ಯತೆ ಕೂಡ ಇದೆ. ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸಿದ ನಂತರದಲ್ಲಿ ಆ ಪ್ರಕ್ರಿಯೆಗಳಾಗುತ್ತೆ. ಅದಕ್ಕೂ ಮೊದಲು ವೈದ್ಯಕೀಯ ತಪಾಸಣೆಯನ್ನ ಮಾಡ್ಕೊಳ್ಬೇಕು. ಅವರ ಆರೋಗ್ಯ ಸ್ಥಿರವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ಆ ಕೆಲಸವೂ ಪೂರ್ಣವಾಗಿದೆ. ಮತ್ತು ಬಂದಿರೋದು ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ, ಆರೋಪ ಆಗಿರೋದ್ರಿಂದ ಪುರುಷತ್ವ ಪರೀಕ್ಷೆಯನ್ನು ಕೂಡ ನಡೆಸಬೇಕಾಗಿತ್ತು. ಆ ಒಂದು ಪರೀಕ್ಷೆಯನ್ನು ಕೂಡ ಪೂರ್ಣ ಮಾಡಿದ್ದಾರೆ ಪೊಲೀಸರು. ಈಗ ನೇರ ಅವರನ್ನ ಕಗ್ಗಲೀಪುರ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಮುಂದುವರೆದಂತೆ ಈ ದೂರಿಗೆ ಆಧಾರವಾಗಿ ಅವರಿಂದ ಹೇಳಿಕೆಗಳನ್ನ ಸಂಗ್ರಹ ಮಾಡ್ತಾರೆ. ಪೊಲೀಸರು ನಂತರ ಕೋರ್ಟ್ಗೆ ಹಾಜರುಪಡಿಸಿದ ನಂತರದಲ್ಲಿ ಅವರ ವಶಕ್ಕೆ ಪಡ್ಕೊಂಡಾಗ ಸ್ಥಳ ಮಹಜರು ಮಾಡಬೇಕಾಗತ್ತೆ. ಎಲ್ಲಿ ಅತ್ಯಾಚಾರ ನಡೆದಿದೆ ಅಂತ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ ಅಲ್ಲಿಯೂ ಕೂಡ ಮಹಜರನ್ನ ಮಾಡಬೇಕಾಗತ್ತೆ. ಸಂತ್ರಸ್ತೆ ದೂರಿನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅದೆಲ್ಲದರ ವಿವರಣೆಯನ್ನ ಶಾಸಕ ಮುನಿರತ್ನ ಅವರಿಂದ ಪಡ್ಕೊಳ್ಬೇಕಾಗತ್ತೆ. ಅದು ತನಿಖಾ ಹಂತದಲ್ಲಿ ಅವೆಲ್ಲವೂ ಕೂಡ ಆಗತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಈ ಒಂದು ಪರೀಕ್ಷೆ ನಡೆಸಲಾಯಿತು 2 ಭಿನ್ನ ಹಾಸ್ಪಿಟಲ್ಗಳಲ್ಲಿ. ಯಾವೆಲ್ಲ ಪರೀಕ್ಷೆಯನ್ನ ನಡೆಸಲಾಗಿದೆ? ನಂತರದ ಪ್ರೊಸೀಜರ್ಗಳೇನೀಗ? ದಿವ್ಯಾ, ಮುನಿರತ್ನ ಅವ್ರನ್ನ ಕಗ್ಗಲೀಪುರ ಪೊಲೀಸರು ಮೊದಲಿಗೆ ಕಗ್ಗಲೀಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮೆಡಿಕಲ್ ತಪಾಸಣೆಗೆ ಒಳಪಡಿಸಲಾಗಿದೆ. ಅಲ್ಲಿ ಅವರ ಬಿಪಿ ಇರ್ಬೋದು, ಶುಗರ್ ಇರ್ಬೋದು, ಅವರ ಹೆಲ್ತ್ ಕಂಡೀಷನ್ ಅನ್ನ ಪರೀಕ್ಷೆಗೆ ಒಳಪಡಿಸಿದಂತಹ ಬಳಿಕ ಕನಕಪುರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂತಹ ದಯಾನಂದ ಸಾಗರ್ ಆಸ್ಪತ್ರೆ ಏನಿದೆ, ಮೆಡಿಕಲ್ ಕಾಲೇಜ್ ಏನಿದೆ, ಅಲ್ಲಿ ಹೆಚ್ಚಿನ ಮೆಡಿಕಲ್ ತಪಾಸಣೆಯನ್ನು ಅಲ್ಲಿ ನಡೆಸಲಾಗಿದೆ. ಸುಮಾರು 1.5 ಗಂಟೆಗಳ ಕಾಲ ದಯಾನಂದ ಸಾಗರ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಯಿತು. ಅದಾದ ಬಳಿಕ ಅವರನ್ನ ಮತ್ತೆ ಕಗ್ಗಲೀಪುರ ಪೊಲೀಸ್ ಠಾಣೆಗೆ ಕರೆತರಲಾಗಿದೆ. ಇದೀಗ ಮತ್ತೆ ಸ್ಟೇಟ್ಮೆಂಟ್ ಮಾಡುವ ಪ್ರಕ್ರಿಯೆಯನ್ನ ಕಗ್ಗಲೀಪುರ ಪೊಲೀಸರು ಮಾಡ್ತಿದ್ದಾರೆ. ಇನ್ನೊಂದು ಅರ್ಧ ಅಥವಾ 3/4 ಗಂಟೆಯಲ್ಲಿ ಕಗ್ಗಲೀಪುರ ಪೊಲೀಸ್ ಠಾಣೆಯಿಂದ ಮುನಿರತ್ನ ಅವ್ರನ್ನ 42ನೇ ACMM ನ್ಯಾಯಾಲಯಕ್ಕೆ ಕರೆದೊಯ್ಯಲಿದ್ದಾರೆ. ಅಲ್ಲಿ ಈಗಾಗಲೇ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಕಗ್ಗಲೀಪುರ ಪೊಲೀಸರು ಸಿದ್ಧಪಡಿಸಿಕೊಂಡಿದ್ದಾರೆ. ಆ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ನೀಡಿ ಯಾವ ಕಾರಣಕ್ಕೋಸ್ಕರ ಮುನಿರತ್ನ ಅವರು ನಮಗೆ
ಪೊಲೀಸ್ ಕಸ್ಟಡಿಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡಿಕೊಳ್ಳಿದ್ದಾರೆ. ಅಂದ್ರೆ ಈಗಾಗಲೇ ಆ ಅತ್ಯಾಚಾರದ ಸಂತ್ರಸ್ತೆ ಆರೋಪವನ್ನ ಮಾಡದಂತೆ ಅತ್ಯಾಚಾರ ನಡೆದಂತಹ ಸ್ಥಳಗಳಿರ್ಬೋದು ಅಥವಾ ಇವರ ಹೇಳಿಕೆಗಳಿರ್ಬೋದು, ಸಾಕ್ಷಿಗಳ ಸಂಗ್ರಹ ಇರ್ಬೋದು, ಇದಕ್ಕೆ ಒಂದಷ್ಟು ಸಮಯಾವಕಾಶ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಮುನಿರತ್ನ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತೇಳಿ ಕಗಲಿಪುರ ಪೊಲೀಸರು ಕೇಳ್ಕೊಳ್ಳೋದಕ್ಕೆ ಸಿದ್ಧತೆಗಳನ್ನ ಸಹ ಮಾಡಿಕೊಂಡಿದ್ದಾರೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಕಗಲಿಪುರ ಪೊಲೀಸ್ ಠಾಣೆಯಿಂದ 42ನೇ ACMM ನ್ಯಾಯಾಲಯಕ್ಕೆ ಕರೆದೊಯ್ಯೋದಕ್ಕೆ ಸಿದ್ಧತೆಗಳು ಕೂಡ ನಡೀತಿದ್ದಾವೆ. ದಿವ್ಯಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.